ಟುಡೇ ಇಸ್ ಕನ್ನಡ ರಾಜ್ಯೋತ್ಸವ ವ್ಲಾಗ್. ನಿನ್ನೆನೇ ಕನ್ನಡ ರಾಜ್ಯೋತ್ಸವ ಆಯಿತು, ಬಟ್ ನವಂಬರ್ ಫುಲ್ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಹೋಗ್ತಿರುವ ಪಯಣ ಪೆನುಕೊಂಡಾಗೆ. ಫೋಟೋಗ್ರಫಿ ನಡೀತಾ ಇದೆ, ಫೋಟೋಗ್ರಫಿ ಮಾಡ್ತಾಯಿದ್ದೀವಿ. ಅಲ್ಲಿ ನಮ್ಮ ಫೋಟೋಗ್ರಾಫರ್ ಇದ್ದಾನೆ, ಇಲ್ಲೆಲ್ಲ ಬೈಕ್ಗಳು ನಿಂತಿದೆ. ಇಷ್ಟು ಜನ ಬಂದಿದ್ದೀವಿ. ವಿ ಆರ್ ಶೂಟಿಂಗ್ ಫಾರ್ ಅ ರೀಲ್ ಶೂಟ್ ಮಾಡ್ತಾ ಇರೋದನ್ನು ತೋರಿಸ್ತೀನಿ. ಆ ರೀಲ್ ಸದ್ಯದಲ್ಲೇ ಅಪ್ಲೋಡು ಮಾಡ್ತೀನಿ. ರೀಲ್ಗೋಸ್ಕರ ಕಾಯಿರಿ, ವಿಲ್ ಅಪ್ಡೇಟ್ ಇಟ್ ಸೂನ್. ಇವನೇ ನಮ್ಮ ವಿಡಿಯೋಗ್ರಾಫರ್. ವಿಡಿಯೋ ಮಾಡ್ತಾ ಇರೋದು ಇವ್ನು ನಮ್ಮ ರೀಲ್ನ ಮಾಡ್ತಾ ಇರೋನು. ಎಡಿಟರ್ನ ತೋರಿಸ್ತೀನಿ, ಅವ್ನು ಮಸ್ತಾಗಿ ಎಡಿಟ್ ಮಾಡ್ತಾನೆ, ಹಿತೇಶ್ ಆರ್ ಅಂತ. ನಿಮಗೂ ಯಾವ್ದಾನ ರೀಲ್ಸ್ ಎಡಿಟ್ ಮಾಡೋದು ಆ ಥರ ಬೇಕಂದರೆ ಅವನನ್ನು ಕಾಂಟ್ಯಾಕ್ಟ್ ಮಾಡಿ, ನನಗೆ DM ಮಾಡಿ, ನಾನು ಅವನಿಗೆ ತಿಳಿಸ್ಕೊಡ್ತೀನಿ. ಸಕ್ಕರಾಗಿ ಎಡಿಟ್ ಮಾಡ್ತಾನೆ. ಇವನ್ ಮುಖಾನೇ ಸೀನರಿ ಅಂತ ಗಾಯ್ಸ್. ಇಲ್ಲಿ ಏನು ಸೀನರಿ ಇದೆ ಅಂತ ನಂಗೆ ಗೊತ್ತಿಲ್ಲ. ಬೈಕ್ಸ್ನ ಗಾಡಿ ಇವರೆಲ್ಲ ಹೋಗ್ಲಿ ಮುಂದಕ್ಕೆ. ನಮಗೊಂದು ಕ್ಲೀನ್ ರೀಲ್ ಬೇಕು, ಅದಕ್ಕೋಸ್ಕರ ಇವ್ರು ಕ್ಲಿಯರ್ ಆಗಲಿ, ಅದಕ್ಕೆ ರೀಲ್ ಶೂಟ್ಗೆ. ಓಕೆನೇನು ಸ್ಟಾರ್ಟ್ ಮಾಡೋದಾ? ಗಾಡಿಗಳು ವೇಟಿಂಗ್ ಫಾರ್ ಬೈಕ್ಸ್ ಟು ಗೋ. ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ ಇದು ರೀಲು. ಇವರೆಲ್ಲ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮಚ್ಚ ಇದೆಲ್ಲ ಅಯ್ಯಪ್ಪ ಮಲೆಗೆ ತಾನೆ? ಅಯ್ಯಪ್ಪ ಮಲೆಗೆಲ್ಲ ಅರೆ ಅದು ಒಳ್ಳೆ ಕಾನ್ಸೆಪ್ಟ್ ಅಲ್ಲ ಆ ಥರ. ಅದು ಆ ಥರ ರೇಡಿಯಂ ಜಾಕೆಟ್ಸು ಇನ್ನೊಂದು ಗೊತ್ತೇ ಆಗಲ್ಲ. ಸ್ವಾಮಿ ಡ್ರೆಸ್ಸಲ್ಲಿ, ಮಾಲೆ ಡ್ರೆಸ್ಸಲ್ಲಿ ತುಂಬಾ ಹಿಂಸೆ ಚೆನ್ನಾಗಿ ಉಪಯೋಗಿಸಿದ್ದಾರೆ ಅಲ್ವಾ? ಎಲ್ಲರೂ ಹಾಕೋಬೇಕು ಆ ಥರ ಐಡಿಯಾ. ಚೆನ್ನಾಗೈತದು. ಯಾಕಂದ್ರೆ ರಾತ್ರಿ ಹಾಕಿರ್ತಾರಲ್ಲ, ಅದು ಕಾಣಿಸಲ್ಲ. ಒಳ್ಳೆ ಪಾಪ್ಸ್ ಮಸ್ತಾಗಿ ಹೊಡಿತಾ ಇತ್ತು ಬೆಳಗ್ಗೆಯಿಂದ. ವೆಲ್ಕಮ್ ಟು ಪೆನುಕೊಂಡ ಫೋರ್ಟ್. ಟ್ವಿನ್ ಬ್ರದರ್ ನಂಗೆ ಕಾಣಿಸ್ತಾ ಅಲ್ಲಿ ನಮ್ ಧ್ಯಾನ್ ಟ್ವಿನ್ ಬ್ರದರ್ ಅಲ್ಲಿ ಪೆನುಕೊಂಡ ಫೋರ್ಟ್ ಮೇಲೆ ಗಾಯ್ಸ್ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ. ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲ ಕೂತಿದ್ಯಾ ನೋಡ, ಅಲ್ಲಿ ಕೂತಿದ್ಯಾ ನೋಡ. ಓ ಎಲ್ಲರೂ ಒಟ್ಟಿಗೆ ಕೂತಿದೀವಿ ಗಾಯ್ಸ್ ಫ್ರೆಂಡ್ಸ್. ಇನ್ನೊಬ್ಬ ಮಿಸ್ಸಿಂಗು, ಅಂದ್ರೆ ನಾನು ಮನುಷ್ಯನೇ ಸದ್ಯಕ್ಕೆ, ಇವಾಲ್ವ್ ಆಗಿದ್ದೀನಿ ನಾನು ಅಂತ. ಹೇಳಿ ನಾಯಿ ಅಂತೆ ಗಾಯ್ಸ್ ನಾನು. ಕರ್ನಾಟಕ ಧ್ವಜವನ್ನು ಹಾರಿಸುತ್ತಿರುವರು. ದಟ್ಸ್ ವೈ ಟುಡೇಸ್ ರೈಡ್ ಈಸ್ ಡೆಡಿಕೇಟೆಡ್ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಕರ್ಪಿಸಬೇಕು ಅಂತ ಬಂದಿರೋದು. ಪರವಾಗಿಲ್ಲ, ಖಾಲಿ ಇದೆ, ಜನ ಏನು ಅಷ್ಟೊಂದಿಲ್ಲ. ಯಾವುದೋ ಸರ್ಕಾರದವ್ರದ್ದು ಏನೋ ಗಾಡಿಗಳು ಬಂದಿದ್ದಾವೆ ಎಷ್ಟೊಂದು, ಏನಕ್ಕೆ ಬಂದವ್ರು ಗೊತ್ತಿಲ್ಲ. ನೋಡಿ ನನ್ನ ಗಾಡಿ ಕಾಣಿಸ್ತಾ ಇದೆಯಾ? ಅಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೊಳ್ತೀನಿ. ಇಟ್ಸ್ ಓಕೆ, ಅಲ್ಲೋಗಿ ತೋರಿಸ್ತೀನಿ. ಇಲ್ಲಿ ಹೋಗ್ತಾ ಇದ್ದೀನಿ.
ಪೆನುಕೊಂಡ ಆಂಧ್ರ ಪ್ರದೇಶ್ ಅಂತ ಜಿಯೋ ಟ್ಯಾಗಲ್ಲಿ ಬರ್ತಾ ಇದೆ. ಬಂತು. ನಮಗೊಂದು ಪ್ರಾಜೆಕ್ಟ್ ಐತೆ, ಅದ್ರ ಮೇಲೆ ಫೋಟೋ ತೆಕ್ಕೊಂಡು ಮಾಡ್ಕೊಬೇಕು. ಈಗ ಫೋಟೋ ತೆಕ್ಕೊಂಡು ಈ ಗುಹೆ ಒಳಗೆ ಹೋಗ್ತಾ ಇದೀವಿ. ಗುಹೆ ಹಂಗೆ ಕರ್ಕೊಂಡು ಹೋಗ್ತೀವಿ ನೋಡಿ, ಗುಹೆ ಒಳಗಿಂದ. ವಾವ್, ಕ್ರೇಜಿ, ಮಸ್ತಾಗಿದೆ. यहाँ टुक टुक प्रोजेक्ट इसका हाथ आया है, रुक जा, मेरा हाथ आया है ಸರಿಗಿಲ್ಲ ಗಾಯ್ಸ್. ಇವನು ನನ್ನ ಮಗ ಏನೇನೋ ಮಾಡ್ತಾರೆ. ಜಿಯೋ ಟ್ಯಾಗ್ ಫೋಟೋಸ್ ತೆಗಿತಾವ ನಾನು. ಫೋಟೋಗ್ರಾಫರ್ ತೆಗಿರೋ ಫೋಟೋಸ್ ಮದುವೆ ಆಡ್ತಾರ. ನೆಕ್ಸ್ಟ್ ಸರ್, ನೆಕ್ಸ್ಟ್ ಹಾಂ ಓಕೆ ಆಯಿತು. ನೆಕ್ಸ್ಟ್ ಬಂದರು ವಿತ್ ಹೆಲ್ಮೆಟ್ ಬೇಕಂತೆ ನೋಡಿ, ಪ್ರೂಫ್ಗೆ ಬಂದಿದ್ದೀವಿ ಅಂತ. ಆಯಿತು, ನಮ್ಮ ಫೋಟೋಗ್ರಾಫರು ತೆಗ್ದ. ಬಂದಿದೆ ಸರ್, ಮಸ್ತು. ಸರ್ ಮೂವಿ ಕೊಟ್ಟಿಲ್ವಲ್ಲ ಸರ್? ನೀವು ನಿಂತ್ಕೊಳ್ಳಿ ಸರ್, ಸರ್ ಸ್ಮೈಲ್ ಸರ್. SR ಪ್ರಾಜೆಕ್ಟ್ ನೋಡಿ ಫೋಟೋಗ್ರಾಫರ್ ತೆಗಿತಾನೆ ಫೋಟೋ. ಸರ್ ಗೊತ್ತಿಲ್ಲ ಸರ್, ದೆವ್ವ ಇರ್ಬೇಕು ಸರ್. ಅಲ್ಲಿ ಬರೀ ನಾವಿದ್ರಿ ಸರ್. So we'll put in eyeballs, red, Kantara chapter 5. ಕಾಂತಾರ ಚಾಪ್ಟರ್ 5. ಎಲ್ಲರಿಗೆ ನಮಸ್ಕಾರ. ನಾನು ಇವಾಗ ನಿಂತ್ಕೊಂಡಿದ್ದೀನಿ ಪೆನುಕೊಂಡ ಫೋರ್ಟ್ ಆ್ಯಂಡ್ ಉಧರ್ हो रहा है photography. And this is which temple? Which god's temple is this? Lord Narasimha's. And this is Penukonda Fort. And unfortunately it's destroyed by, of course, the Mughals. They have destroyed the fort completely, and I hope Kushant will show you, or maybe he has shown you the fort, and it is a quite good strong fort that it's still standing if it was not destroyed. ಎಲ್ಲ ಕಡೆ ಕಸ ಹಾಕ್ಬಿಡ್ತಾರೆ, ಎಲ್ಲಿ ಬಂದ್ರು ಕಸ ಹಾಕಿರ್ತಾರೆ. ಹೋಗ ಆ ಕಡೆ ಪೆನುಕೊಂಡ ಬರ್ತಾ ಇದ್ಯಾ? ತೋರ್ಸೋ ನೋಡಿ, ಅದೇ ಚೇಂಜ್ ಆಯ್ತಲ್ಲ ಗೈಸ್. ಅಯ್ಯೋ ವೇಟ್ ಮಾಡಿ ಗೈಸ್, ನೆಟ್ವರ್ಕ್ ಬರ್ತಾ ಇಲ್ಲ ಗೈಸ್. ಇಲ್ಲ ಗೈಸ್, ಪೆನುಕೊಂಡ ಕಚ್ಕೊಂಡ್ಬಿಡ್ತು. ಲ್ಯಾಟಿಟ್ಯೂಡ್ ಅಯ್ಯೋ ಬರ್ತಾ ಇಲ್ಲ ಅಂದ್ರೆ ಏನು ಮಾಡ್ಬೇಕಲ್ಲ ಗೈಸ್? ಫೋನ್ ಎತ್ತಿಂಗ್ ಎಷ್ಟೇ ತರ ಫ್ಲಾಪ್ ಆಗೋಯ್ತು ಗೈಸ್, ಏನು ಮಾಡೋಕ್ಕಾಗಲ್ಲ. ಫೋನ್ ನಂಬಿದ್ರೆ ಹಿಂಗೆ ಆಗೋದು. ಇವನೇ ನೋಡಿ, ಇಲ್ಲೇ ಯಾವುದೋ 2 ಲೊಕೇಶನ್ ಹಾಕೋರು, 2 ಲೊಕೇಶನ್ ಇದೆಯಂತೆ ನೋಡಿ. ಇವಾಗ ಇದು ಮಾಡಿ, ಈಗ ಬಂತಂತೆ ನೋಡಿ ಗೈಸ್. ಶ್ರೀ ಸತ್ಯಸಾಯಿ ಆಂಧ್ರ ಪ್ರದೇಶ್. ಈಗ ಟಕ್ಕಂದಂಗೆ ಚೇಂಜ್ ಮಾಡ್ತಾನೆ ನೋಡಿ ಗೈಸ್. ಪೆನುಕೊಂಡ ಆಂಧ್ರ ಪ್ರದೇಶ್. ಹುಡುಗ ಗ್ಲೌಸ್ ಬೀಳಿಸ್ಕೊಂಡು ಹೋಗ್ಬಿಟ್ಟವನೆ ಪೊದೆ ಒಳಗೆ ನುಗ್ಬೇಕಾರೆ. ಸ್ವಲ್ಪ ಆಟ ಆಡಿಸ್ಬೇಕು, ಆಟ ಆಡಿಸ್ಬಿಟ್ಟು ಕೊಡೋದು. ಗ್ಲೌಸ್ ನಮ್ಮ ಹತ್ರ ಇದೆ, ಸ್ವಲ್ಪ ಮಜಾ ತಗೊಂಡ್ಬಿಟ್ಟು ಓಡಾಡ್ಬಿಟ್ಟು ಸ್ವಲ್ಪ ಅಂದ್ಬಿಟ್ಟು ಕಳ್ಸಿದ್ದೀವಿ. ಆಮೇಲೆ ಕೊಡ್ತೀವಿ. ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾನೆ ಅವನಿಂದನೇ ಹೋಗೋಣ. ಹೋಗ್ಬಿಟ್ಟು ತೋರಿಸ್ತೀನಿ ನೋಡಿ ಗ್ಲೌಸ್ನ. ಬೀಳಿಸ್ಕೊಂಡು ಹೋಗ್ಬಿಟ್ಟಿದ್ದ ನೋಡಿ, ಜೀವ ಬಾಯಿ ಬಂತು. ಸ್ನೇಕ್ ಇದ್ದಂಗಿದೆ, ಸಕ್ಕತ್ತಾಗಿದೆ. ಸ್ನೇಕ್ ವ್ಯೂ.